ವಿದ್ವಂತ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ MD ರೋಹಿತ್ ಪಾಟೀಲ್ ಸರ್. ಬಡವರ ಮಕ್ಕಳಿಗೆ ಆ್ಯಪ್ಗಳ ಮೂಲಕ ಶಿಕ್ಷಣ ಪಡೆಯೋದು ಕಷ್ಟ ಅನ್ನೋ ಮಾತಿದೆ. ಆದರೆ ಆ್ಯಪ್ನ ಬಡವರ ಮಕ್ಕಳಿಗೂ ತಲುಪಿಸಿ ಬಡವರ ಮಕ್ಕಳ ಕೈಗೂ ಡಿಜಿಟಲ್ ಶಿಕ್ಷಣ ಒದಗಿಸುವಂತೆ ಮಾಡಿದ ಸಂಸ್ಥೆ ವಿದ್ವತ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. We have divided our app into 4 different divisions. ಒಂದು CBSE, ಇನ್ನೊಂದು DSCRT ಅಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್, ಇನ್ನೊಂದು ಕನ್ನಡ ಮೀಡಿಯಮ್ ಮತ್ತು ಇನ್ನೊಂದು ಉರ್ದು ಮೀಡಿಯಮ್. ಏನು ಛಲ ಒಂದು ಪ್ರೊಪ್ರೈಟರ್ಶಿಪ್ ಕಂಪ್ನಿ ಸ್ಟಾರ್ಟ್ ಮಾಡೋದು. ಬರೀ 100 ರೂಪೀಸ್ ಇತ್ತು ಅಕೌಂಟಲ್ಲಿ. ಅವಾಗ ತುಂಬ ಕಷ್ಟ. ಮನೆಯಲ್ಲಿ ಬಿಸ್ನೆಸ್ ಲಾಸ್ ಆಗಿ ಸಿವಿಯರ್ ಸಾಲ ಆಗಿಬಿಟ್ಟು ಸಾಲಗಾರರದು ಕಾಲು ಬಿದ್ದುಬಿಟ್ಟಿದೆ. ಮನೆ ಮಠ ಮಾರಿ ನಾವು ಮೈಸೂರಿಗೆ ಬಂದೆವು. 2013ರಲ್ಲಿ ರೋಹಿತ್ ಪಾಟೀಲ್ ಏಕಾಂಗಿಯಾಗಿ ಶುರು ಮಾಡಿದ ಈ ಸಂಸ್ಥೆ ಈಗ ದೊಡ್ಡದಾಗಿ ಬೆಳೆದಿದೆ. ಸದ್ಯಕ್ಕೆ 7,000ಕ್ಕೂ ಅಧಿಕ ಶಾಲೆಗಳು, 6.5 ಲಕ್ಷ ಮಕ್ಕಳನ್ನ ಈ ವಿದ್ವತ್ ಆ್ಯಪ್ ತಲುಪಿದೆ. ಆ್ಯಪ್ನ ಮೂಲಕ ಸರಳವಾಗಿ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಮಾಹಿತಿ ನೀಡ್ತಾ ಇರೋ ಈ ಆ್ಯಪ್ ಕನ್ನಡ, ಇಂಗ್ಲಿಷ್, ಉರ್ದು ಭಾಷೆಯ ಸಿಲೆಬಸ್ಗಳನ್ನು ಒಳಗೊಂಡಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೂ ಆ್ಯಪ್ ತಲುಪಿಸಿದ ಕೀರ್ತಿ ವಿದ್ವತ್ ಸಂಸ್ಥೆಗೆ ಸಲ್ಲಬೇಕು. ರೋಹಿತ್ ಪಾಟೀಲ್ ಅವರ ಹಾದಿ ನಿಜಕ್ಕೂ ಸುಗಮವಾಗಿರಲಿಲ್ಲ. ಮೊದಲ ಬಾರಿನೇ ಅವರಿಗೆ ಜಯ ಸಿಗಲಿಲ್ಲ. ಉದ್ಯಮ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡಿದ್ದಾರೆ. ಆ ನಂತರ ಅವರ ಕೈ ಹಿಡಿದದ್ದೇ ಈ ಆ್ಯಪ್. ಇದಕ್ಕೆ ಕಾರಣ ಸರಳವಾಗಿ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಅರ್ಥ ಮಾಡಿಸುವ ವಿಧಾನ. ಡಿಜಿಟಲ್ ಅಕ್ಷರ ಕ್ರಾಂತಿಯನ್ನೇ ಮಾಡಿರುವ ವಿದ್ವತ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ರೋಹಿತ್ ಪಾಟೀಲ್ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಈ ಉದ್ಯಮದಲ್ಲಿ ಯಶಸ್ಸು ಕಂಡಿರೋ ರೋಹಿತ್ ಪಾಟೀಲ್ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. I feel very proud because recognized by News First. I'm feeling very, very proud, and with my mother and my very, very close friends who were there with me when in thick and thin. And bala worst times all ನನ್ನ friends ಎಲ್ಲ ಇದ್ದಾರೆ. So that's why I wanted to dedicate this award to my friends.